ಸೊ ನಾನು ಪಯಣ ಸಂಸ್ಥೆಯಲ್ಲಿ ಬಂದು ಟ್ರೆಜರರ್ ಆಗಿದ್ದೀನಿ. ಸೊ ಇವರು ನಮ್ಮ ಸೆಕ್ರೆಟ್ರಿ ಮತ್ತು ಫೌಂಡರ್ ಮೆಂಬರ್ ಚಾಂದಿನಿಯವರಲ್ಲಿದ್ದಾರೆ ಆ ಕಡೆ. ಸೊ ನಾವೆಲ್ಲರೂ ಸೇರಿ ನಮ್ಮ ಒಂದು ಹಕ್ಕುಗಳಿಗೋಸ್ಕರ ನಮ್ಮ ಸಮುದಾಯದ ಹೋರಾಟಗಳು ಮತ್ತು ಅವರಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾವು ಪಯಣ ಸಂಸ್ಥೆನ ಕಟ್ಟಿದ್ದೀವಿ. ಸೊ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಪರಿವರ್ತನೆ ಆಗೋರು ಯಾರಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ. ಸೊ ನಾನು ಕೂಡ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಪರಿವರ್ತನೆ ಆಗಿದ್ದೀನಿ. ಸೊ ನನ್ನ ಹೋರಾಟ, ಸೊ ನನ್ನ ಸಮುದಾಯಕ್ಕೆ ಮುಂದಿನ ಹಾದಿ ಚೆನ್ನಾಗಿರಬೇಕು, ಅವ್ರಿಗೂ ಒಳ್ಳೆ ಭವಿಷ್ಯ ಸಿಗಬೇಕು. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಸಂಸ್ಥೆ ಮುಖಾಂತರ ನಮ್ಮ ಹಕ್ಕುಗಳಿಗೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಚಾಂದಿನಿ ಸ್ವಲ್ಪ ಮಾತಾಡ್ತಾರೆ, ಸವಿತಾ ಸ್ವಲ್ಪ ಮಾತಾಡ್ತಾರೆ. ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ಕೂಡ ಸಂಜೆಯ ನಮಸ್ಕಾರಗಳು. ಇವತ್ತು ನಿಮ್ಮ ಮುಂದೆ ನಾವು ಕಳೆಯುವುದು ಹಾಡು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದು ನಮ್ಮ 6ನೇ ಪ್ರದರ್ಶನ. ಸ್ನೇಹಿತರೆ, 2000 ಇಸ್ವಿಯಿಂದಲೂ ಕೂಡ ಕರ್ನಾಟಕದಾದ್ಯಂತ ನಮ್ಮ ಗುರುತಿಸುವಿಕೆಗೋಸ್ಕರ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಪಯಣ ಸಂಸ್ಥೆಯನ್ನು ಕಟ್ಟಿಕೊಂಡು ನಮ್ಮ ಸಮುದಾಯದವರ ಆರೋಗ್ಯ ಹಾಗೂ ಹಕ್ಕುಗಳ ಬಗ್ಗೆ ನಿರಂತರವಾದ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮ ಹೋರಾಟಗಳು ಏನಿದ್ರು ಕೂಡ ನಮ್ಮ ಹಕ್ಕುಗಳ ಬಗ್ಗೆ ಇರುತ್ತೆ. ಸೊ ಈ ನಾಟಕ ಅದಕ್ಕಿಂತ ಮುಂಚೆ ನಾವು ತಲ್ಕಿ ಅನ್ನೋ ಒಂದು ನಾಟಕವನ್ನು ಮಾಡಿದ್ವಿ. 25 ಶೋನ ಮಾಡಿದ್ವಿ. ನಾವು ಕಂಡುಕೊಂಡ್ವಿ ಏನಂತಂದ್ರೆ ಜನಗಳನ್ನ ನಾಟಕದ ಮುಖಾಂತರ ಕೂಡ ನಾವು ತಲುಪಬಹುದು ಅನ್ನೋದನ್ನ. ಏಕೆಂದ್ರೆ ಹಲವಾರು ಆಯಾಮಗಳಿದೆ, ಹಲವಾರು ರಸ್ತೆಗಳಿದೆ ನಿಮ್ಮನ್ನ ತಲುಪಲಿಕ್ಕೆ, ನಿಮ್ಮಲ್ಲಿ ನಮ್ಮನ್ನ ಅರ್ಥ ಮಾಡಿಸ್ಲಿಕ್ಕೆ. ಯಾಕದು ಮುಖ್ಯ ಆಗುತ್ತೆ ಅಂತಂದ್ರೆ, ತಂದೆ ತಾಯಿ ನಮ್ಮನ್ನ ಒಪ್ಕೊಂಡ್ರೆ, ಅಕ್ಕಪಕ್ಕದ ಮನೆಯವರು ನಮ್ಮನ್ನ ಒಪ್ಕೊಂಡ್ರೆ, ನಮ್ಮ ಊರಿನ ಜನ ನಮ್ಮನ್ನ ಒಪ್ಕೊಂಡ್ರೆ, ನಾವ್ ಯಾಕೆ ಭಿಕ್ಷಾಟನೆ ಬರಬೇಕು, ನಾವ್ ಯಾಕೆ ಲೈಂಗಿಕ ವೃತ್ತಿ ಬರಬೇಕು, ನಾವು ಮನೆಯಲ್ಲಿ ಕೂಡ ನಾವು ಎಜುಕೇಶನ್ ಕಂಟಿನ್ಯೂ ಮಾಡಬಹುದು. ಈ ಒಂದು ವಿಷಯವನ್ನ ಆಧಾರವಾಗಿಟ್ಕೊಂಡು ಈ ಮೂಲಕ ಕೂಡ ನಾವು ಎಲ್ಲಾ ಜನರನ್ನು ತಲುಪಬೇಕು ಅಂತ ಹೇಳಿ ಈ ಸ್ಟ್ರಾಟಜಿಗಳನ್ನ ನಾವು ಮಾಡ್ಕೊಂಡ್ವಿ. ಸೊ ಈ ನಾಟಕವನ್ನ ಶುರು ಮಾಡುವಾಗ ಮಂಗ್ಲ ಅವರು ನಮಗೆ ಕೈ ಜೋಡಿಸಿಟ್ಟು ತುಂಬಾ ಯಶಸ್ವಿಯಾಗಿನೇ ಈ ನಾಟಕ ನಾವು ಮುಂದೆ ತಗೊಂಡು ಹೋಗ್ತಾ ಇದ್ವಿ. ಇವತ್ತು ನಿಮ್ಮ ಮುಂದಲ್ಲೂ ಕೂಡ ಈ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಇದೊಂದು ನಮ್ಮ ಸಮಸ್ಯೆಗಳು, ನಮ್ಮ ಲಿಂಗತ್ವ, ನಮ್ಮ ಭಾವನೆಗಳು ಏನು, ಗಂಡಿಂದ ಹೆಣ್ಣಾಗೋದು ಅಂದ್ರೆ ಏನು, ಹೆಣ್ಣಿಂದ ಗಂಡಾಗೋದು ಅಂತಂದ್ರೆ ಏನು. ನೀವು ಸಾಮಾನ್ಯವಾಗಿ ನೀವೆಲ್ಲರೂ ನಮ್ಮನ್ನ ನೋಡ್ತೀರಾ ಒಂದು ಸಿಗ್ನಲ್ ನಲ್ಲಿ ಅಥವಾ ಮೆಜೆಸ್ಟಿಕ್ ಅಂತ ಒಂದು ದೊಡ್ಡ ಪ್ರದೇಶದಲ್ಲಿ ನೋಡ್ತೀರಾ. ಆದರೆ ಇನ್ನೂ ಕಣ್ಣಿಗೆ ಕಾಣದೇ ಇರುವಂತ ಹಲವಾರು ಗುರುತಿಸುವಿಕೆಗಳು ನಿಮ್ಮ ಮುಂದೆ ಇದೆ, ನಮ್ಮ ಜೊತೆನೇ ಇದೆ, ಮತ್ತೆ ನಿಮಗೆ ಕಂಡುಹಿಡಿಯಕ್ಕಾಗೋದಿಲ್ಲ. ಆ ಗುರುತಿಸುವಿಕೆಗಳನ್ನ ಈ ರಂಗದ ಮೂಲಕ ಅಟ್ಲೀಸ್ಟ್ ನಿಮಗೆ ಒಂದು ಅದ್ರ ಬಗ್ಗೆ ಒಂದು ಬೆಳಕನ್ನ, ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಹಂಚ್ಕೋಬೇಕು ಅನ್ನೋ ಉದ್ದೇಶನೇ ನಮ್ಮ ಕಳೆದ ಹೋದ ಹಾಡುಗಳು ನಾಟಕ. ಸೊ ಮಂಗಳವರು ಇಲ್ಲಿದ್ದಾರೆ, ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಜನಗಳು ಯಾರು ಕೂಡ ನಮ್ಮ ಸ್ನೇಹವನ್ನ ಇಷ್ಟಪಡೋದಿಲ್ಲ, ಅವರೆಲ್ಲ ಹಿಂಗೆ ಬಿಡ್ರಿ ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳೋ ಮಾತುಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವು ಸ್ನೇಹ ಕೊಟ್ರೆ ಅವರು ಸ್ನೇಹ ಕೊಡ್ತಾರೆ ಅನ್ನೋದನ್ನ ಅವರು ನಿಜವಾಗ್ಲೂ ನಿರೂಪಿಸಿದ್ದಾರೆ ಮಂಗಳ ಅಂತಾನೆ ನಾನು ಹೇಳ್ಬಲ್ಲೆ. ಸೊ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸವಿತಾ. ಪಯಣ 2009ರಲ್ಲಿ ಶುರುವಾಯಿತು. ಪಯಣ ಮುಖ್ಯವಾಗಿ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾಗೋಕೆ, ಹಾಗೆ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾಗಿ ಸಮಾಜದ ಅಂಚಿಗೆ ದೂಡಲ್ಪಟ್ಟಂತ ನಮ್ಮ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ನಮ್ಮ ಬದುಕು ಭಾವನೆಗಳು ಏನೆಲ್ಲ ಇದೆ ಅಂತೇಳಿ ತಾವು ಈ ನಾಟಕನ ಪ್ರದರ್ಶನ ಮಾಡೋದು ತಮಗೆಲ್ಲರೂ ಗೊತ್ತಾಗುತ್ತೆ. ಇದನ್ನೆಲ್ಲ ಮೀರಿ ನಮ್ಮ ಮುಖ್ಯವಾಹಿನಿಗೆ ನಾವ್ಯಾಕೆ ಬರಬೇಕು, ಅದು ನೀವೇ ನಮ್ಮ ಜೊತೆ ಮಾತಾಡಬೇಕು. ಧನ್ಯವಾದಗಳು ಸಹೋದರಿಯರೇ. 2010ರಲ್ಲಿ ನಾನು ಅವನಲ್ಲ ಅವಳು ಕೃತಿಯನ್ನು ನಾನು ಪ್ರಕಟ ಮಾಡಿದೆ. ಅವತ್ತಿನಿಂದ ಇವತ್ತಿನವರೆಗೆ ಲೈಂಗಿಕತೆ ಕಾರ್ಯಕರ್ತರ ಒಡನಾಟದಲ್ಲಿ ನಾನಿದ್ದೇನೆ. ತುಂಬ ಜನರ ಪರಿಚಯ ಆಗಿದೆ, ಅವರ ಬದುಕು ತೀರಾ ಹತ್ತಿರದಿಂದ ನಾನು ನೋಡಿದ್ದೇನೆ. ಅದರಲ್ಲೂ ನಾನು ಅವನಲ್ಲ ಅವಳ ಕೃತಿಯನ್ನು ಓದಿದಾಗ ಒಂದು ರೀತಿಯ ಕನ್ನಡ ಹಿಂಡುವಂತಹ ಘಟನೆಗಳನ್ನು ಅವರು ದಾಖಲೆ ಮಾಡ್ತಾ ಹೋಗ್ತಾರೆ. ಲಿವಿಂಗ್ ಸ್ಮೈಲ್ ವಿದ್ಯಾ ಅಂತೇಳಿ ಅದನ್ನು ಕನ್ನಡಕ್ಕೆ ತಮಿಳಿಸಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದನ್ನು ನಾನು ಪಬ್ಲಿಷ್ ಮಾಡಿದ ಮೇಲೆ ಲಿಂಗದೇವರು ನಾಟಕ ಇದು ಚಲನಚಿತ್ರವಾಗಿ ಮಾಡಿದರು. ಆ
ಚಲನಚಿತ್ರಕ್ಕೂ ಸಂಚಾರಿಗೂ ಸಂಬಂಧ ಇದೆ. ಸಂಚಾರಿ ವಿಜಯ್ ಆ ಪಾತ್ರವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದರು. ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು. ಸಂಚಾರಿ ವಿಜಯ್ ಇವತ್ತು ನಮ್ಮ ಜೊತೆಗಿಲ್ಲ, ಆದರೆ ನಾನು ಅವನಲ್ಲ ಅವಳು ಚಲನಚಿತ್ರದ ಮೂಲಕ ಸಂಚಾರಿ ವಿಜಯ್ ನಮ್ಮ ಜೊತೆಗಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಮಂಗಳ ಅವರು ಎರಡು ಮಾತಾಡಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಚಾಂದಿನಿ, ಕ್ರಿಸ್ಟಿ ಮತ್ತು ಸವಿತಾ ಹೇಳೋ ಹಾಗೆ ನಮಗೆ ಇವ್ರ ಬಗ್ಗೆ ಕೆಲವು ಪೂರ್ವಾಗ್ರಹವಾದ ಕೆಲವು ನಂಬಿಕೆಗಳು ಮತ್ತು ಯೋಚನೆಗಳು ಇರ್ತವೆ. ಆದರೆ ಅದೇ ಅಂತಿಮ ಅಲ್ಲ. ಯಾಕೆಂದರೆ ಅವರ ಜರ್ನಿ ಏನಿದೆ, ಅವರ ಜೀವನದುದ್ದಕ್ಕೂ ಅವರ ನಡೆ ಏನಿದೆ, ಅದು ನಾವು ಅಂದುಕೊಂಡಷ್ಟು ಸುಲಭ ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮಂಥವರೆಲ್ಲರಿಗೂ ಬಹಳ ಬಲವಾದ ಒಂದು ಇಚ್ಛಾಶಕ್ತಿ ಬೇಕು ಮತ್ತು ಅಪಾರವಾದ ಸಹನೆ ಮತ್ತು ಅವರನ್ನು ಅರ್ಥ ಮಾಡ್ಕೊಳ್ತಾ ಅವರ ಬದುಕಿನ ಹಲವು ಮಜಲುಗಳಲ್ಲಿ ಅವರು ಹೇಗೆ ಇರ್ತಾರೆ, ಯಾಕೆ ಹಾಗೆ ಇರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವು ಬಹುಶಃ ಅವರ ಬದುಕನ್ನು ಪ್ರವೇಶಿಸ್ಬೋದು. ತುಂಬ ಸಂಕೀರ್ಣ ಇದೆ. ಅದಕ್ಕೆ ನಮಗೆ ಬಹಳ ಸಹನೆ ಮತ್ತು ಅಪಾರವಾದ ಇಚ್ಛಾಶಕ್ತಿ ಬೇಕು. ಅದು ಬಹುಶಃ ಕಳೆದು ಹೋದ ಹಾಡಿನ ಮೂಲಕ ನಿಮಗೆ ಸಣ್ಣದಾಗಿ ಅರ್ಥ ಆಗ್ತಾ ನಿಮ್ಮ ಬದುಕನ್ನು ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಗಜ ಸಂಸ್ಥೆಯ ಪರವಾಗಿ ಈ ನಾಟಕದ ನಿರ್ದೇಶನ ಮಾಡಿರುವಂಥ ಮಂಗಳ ಅವರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಿಸೋಣ. ಈ ಕಳೆದು ಹೋದ ಹಾಡು ನಾಟಕ ಕಟ್ಟೋವಾಗಲೂ ಕೂಡ ನೀವು ನೋಡುವ ಈ ನಾಟಕ, ಒಂದು ನಿಮಿಷ, ನೀವು ನೋಡುವ ಈ ನಾಟಕದ ಒಳಗಿನ ಎಲ್ಲ ಕಥೆಗಳು ನಾವು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಬರೆದದ್ದಂತಲ್ಲ. ದಾದಾಪೀರ್ ಜೈನ್ ಅನ್ನೋ ಒಬ್ಬ ಕಥೆಗಾರ ಇವ್ರ ಜೊತೆ ಹಲವು ದಿನಗಳ ಕಾಲ ಕೂತು ಇವರ ಕಥೆಗಳನ್ನು ಕೇಳಿ ಅದನ್ನು ಒಂದು ಸ್ಟ್ರಕ್ಚರಲ್ಲಿ ಇಟ್ಟಿದ್ದಾರೆ. ಸೊ ನೀವು ಇವತ್ತು ಈ ನಾಟಕದ ಮೂಲಕ ನೋಡುವ ಪ್ರತಿ ಅಂಶವೂ ಇವರದ್ದೇ. ಇದಕ್ಕೆ ನಾವು ಒಂದು ರೂಪ ಕೊಟ್ಟಿದ್ದೀವಿ ಅನ್ನೋದು ಬಿಟ್ಟರೆ ಇದಕ್ಕಿರುವ ಯಾವ ಗರಿಯೂ ನಮ್ಮದಲ್ಲ. ಅವ್ರು ಏನು ಮಾಡಿದ್ರು ಅದು ಅವರದ್ದು ಮತ್ತು ಅವರದ್ದೇ. ಕ್ರಿಸ್ಟಿ ಅವರನ್ನ ಗೌರವಿಸೋಣ. ಇದಿಷ್ಟು ವೇದಿಕೆಯ ಕಾರ್ಯಕ್ರಮ. ಇನ್ನು ನಿಮ್ಮ ಮುಂದೆ ನಾವಿರೋದಿಲ್ಲ. ಕಳೆದು ಹೋದ ಹಾಡನ್ನು ನಿಮಗೆ ಹಾಡಿ ತೋರಿಸ್ತಾರೆ. ಮತ್ತೊಮ್ಮೆ ಯಶಸ್ವಿಯಾಗಿ ಪ್ರದರ್ಶನ ನಡೀಲಿ ಅಂತ ಹಾರೈಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲರಿಗೂ ಗೌರವದ ನಮನಗಳು ಮತ್ತು ತಮಗೂ ಕೂಡ ಪ್ರೀತಿಯ ನಮನಗಳನ್ನ ಹೇಳ್ತಾ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈಗ ನಿಮ್ಮ ಮುಂದೆ ಕಳೆದು ಹೋದ ಹಾಡು.